ಇನ್ನು ಬೆಂಗಳೂರಿನ ಬೀದಿ ನಾಯಿಗಳಿಗೆ ಮತ್ತೊಂದು ಭಾಗ್ಯ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಡ್ತಾ ಇದೆ. ಬಾಡೂಟದ ಭಾಗ್ಯ ಇನ್ನೊಂದಿತ್ತಲ್ಲ, ಅದಕ್ಕೆ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು. ಅದಾದ್ಮೇಲೆ ಈಗ ಮತ್ತೊಂದು ಆಫರ್, ಬೀದಿ ನಾಯಿಗಳಿಗೆ ಮತ್ತೊಂದು ಭಾಗ್ಯ. ಸ್ಟ್ರೀಟ್ ಡಾಗ್ ಕಂಟ್ರೋಲ್ಗೆ ಟ್ರೈನರ್ ಬರ್ತಾರಂತೆ. ಬೀದಿ ನಾಯಿಗಳನ್ನ ನಿಯಂತ್ರಿಸೋದಕ್ಕೆ ಬಿಬಿಎಂಪಿ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡು ಆ ಕಡೆ ಕಿಳಿತಾ ಇದೆ. ಹೊಸ ಐಡಿಯಾವನ್ನ ಮಾಡಿ ಬೀದಿ ನಾಯಿಗಳು ದಾಳಿ ಮಾಡೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ನಾಯಿಗಳ ವರ್ತನೆಯನ್ನ ಪತ್ತೆ ಹಚ್ಚಿ ಬಿಬಿಎಂಪಿ ಟ್ರೈನಿಂಗ್ ಕೊಡುತ್ತೆ ಆ ಡಾಗ್ಸ್ಗಳಿಗೆ. ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅಂತ, ಈ ಪ್ಲಾನ್ ವರ್ಕೌಟ್ ಆಗುತ್ತಾ, ಕಂಟ್ರೋಲ್ ಆಗುತ್ತಾ, ಮತ್ತೆ ಬಿಬಿಎಂಪಿಯ ಹೊಸ ಐಡಿಯಾ ಫ್ಲಾಪ್ ಆಗ್ಬಿಡುತ್ತಾ, ಹೀಗಿರುವಂಥ ಚರ್ಚೆ. ಬಟ್ ನೈಸ್ ಐಡಿಯಾ, ಯಾಕೆಂದರೆ ಈಗ ಅದಕ್ಕೆ ಬಿರಿಯಾನಿ ಕೊಡೋದು ಅಥವಾ ಬಾಡೂಟ ಕೊಡೋದು ಅದೊಂದು ಪ್ಲಾನ್ ಇತ್ತು. ಅದಕ್ಕೆ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದರು. ಇಟ್ಸ್ ನಾಟ್ ಎ ಗುಡ್ ಐಡಿಯಾ ಅಂತ. ಈಗ ಕಂಟ್ರೋಲ್ ಮಾಡಬೇಕಲ್ಲ ಆ ನಾಯಿಗಳ ವರ್ತನೆ ಅಂತ, ಸೊ ಅದಕ್ಕೆ ಟ್ರೈನರ್ ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ನೋಡಬೇಕಿದು ವರ್ಕೌಟ್ ಆಗುತ್ತಾ ಅಂತ. Finally, as of now, the guidelines are that we follow the animal birth control. We should strengthen it. We will continue to strengthen. Preliminary finding seems to be that the dogs which came were not from the campus. They are from outside. See, typically ಏನಾಗ್ತಿದೆ, if dogs are in one certain area, ಹೊರಗಿಂದ ಬರ್ತಕ್ಕಂಥ ನಾಯಿಗಳನ್ನ ಅವರು ಬಿಡುವುದಿಲ್ಲ ಒಳಗೆ. ಇದು ಹೇಗಾಯಿತು ಅಂತ ಗೊತ್ತಾಗಬೇಕು ನಮಗೆ. And we, as far as we know, it is not those dogs which have done the biting. So we are doing detailed investigation in this regard also. 230 to 40 there. Problem is it houses two kinds of dogs. One is what we are observing. Another is also dogs which are abandoned by their homeowners. That is one of the worst things which is we are seeing. Ellaru first ತಗೊಳ್ತಾರೆ ಮತ್ತೆ ಬಿಡ್ತಾರೆ. Then they become also very very anxious. ಅದು ನೋಡಬೇಕು. So we are getting one trainer also now, a dog handler, who can look at these dogs to see what is the kind of behavior pattern ಅವರು ಏನು ಮಾಡ್ತಾರೆ. ಅವರು ಏನು ಎಲ್ಲ ಪೊಲೀಸ್ ಡಾಗ್ಸಿಗೆ ಸಹ ಅವರು ಟ್ರೈನಿಂಗ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಫೋನ್ ಸಂಪರ್ಕದಲ್ಲಿ. ಸುಷ್ಮಿತಾ, ಏನಿಲ್ಲ ಅಂತಂದ್ರೂ ಬೆಂಗಳೂರಿನಾದ್ಯಂತ ಅಂದಾಜು ಲೆಕ್ಕ ಹಾಕಿದ್ರೆ 2.5 ಲಕ್ಷ ಸ್ಟ್ರೀಟ್ ಡಾಗ್ಸ್ ಇದಾವೆ. ಈಗ ಟ್ರೈನರ್ ಭಾಗ್ಯ ಕೂಡ ಕೊಡ್ತೀವಿ ಅಂತ, ಟ್ರೈನಿಂಗ್ ಕೊಟ್ಟು ಅದರ ನಾಯಿಗಳ ವರ್ತನೆಯನ್ನ ಗಮನಿಸಿ ಅದಕ್ಕೆ ಟ್ರೈನಿಂಗ್ ಕೊಡುವಂತ ಒಂದು ಯೋಚನೆ. ಇಟ್ಸ್ ಎ ಗುಡ್ ಐಡಿಯಾ. ಬಟ್ ಇಂಪ್ಲಿಮೆಂಟ್ ಜೊತೆಗೆ ಅದರ ಒಂದು ನಿಯಮಾವಳಿಗಳು ಹೆಂಗ್ ಟ್ರೈನ್ ಮಾಡ್ತಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದಾವೆ. ನಿಜ ಶರತ್, ಬೆಂಗಳೂರಲ್ಲಿ ದಿನೇ ಬೀದಿ ನಾಯಿಗಳ ಉಪಟಳ ಜಾಸ್ತಿ ಆಗಿರುವಂತದ್ದು. ಒಬ್ರಲ್ಲ ಒಬ್ರು ಈ ಒಂದು ಬೀದಿ ನಾಯಿಯ ಕಾಟಕ್ಕೆ ಸಾವನ್ನಪ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಜನ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಹೀಗಾಗಿ ಬೀದಿ ನಾಯಿ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಬಿಬಿಎಂಪಿ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದೆ. ಈ ಹಿಂದೆ ವಿಧಾನಸಭೆಯಲ್ಲೂ ಕೂಡ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ವಿಧಾನಸಭೆಯಲ್ಲಿರುವಂತಹ ನಾಯಿಗಳಿಗೆ ಶೆಲ್ಟರ್ ಅನ್ನ ಒದಗಿಸಬೇಕು ಅನ್ನುವಂತಹ ಕೆಲವೊಂದಿಷ್ಟು ಚರ್ಚೆಗಳನ್ನ ಕೂಡ ಮಾಡಿದ್ರು. ಅದಾದ್ಮೇಲೆ ಬೀದಿ ನಾಯಿಗಳಿಗೆ ಬಿರಿಯಾನಿಯನ್ನ ಕೊಡ್ತೀವಿ ಅಂತ ಹೇಳಿ ಬಿಬಿಎಂಪಿ ಒಂದು ಟೆಂಡರ್ ಅನ್ನು ಸಹ ಕರೆದಿತ್ತು. ಇದೀಗ ಬೀದಿ ನಾಯಿಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗ ಪೊಲೀಸ್ ನಾಯಿಗಳಿಗೆ ಯಾವ ರೀತಿಯಲ್ಲಿ ಟ್ರೈನರ್ಸ್ ಇರ್ತಾರೆ, ಅದೇ ರೀತಿಯಲ್ಲಿ ಯಾವೆಲ್ಲ ನಾಯಿಗಳು ಅಂದ್ರೆ ಇವಾಗ ಕೆಲವೊಂದಿಷ್ಟು ಆಕ್ರೋಶಗೊಂಡಂತಹ ನಾಯಿಗಳಿಂದ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಶೆಲ್ಟರ್ ಅಲ್ಲೇ ಹಾಕಿ ಅವುಗಳನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಅವುಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ ಈಗ ಬಿಬಿಎಂಪಿ ಮುಂದಾಗಿರುವಂತದ್ದು. ಆದ್ರೆ ಇದು ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿ ನೋಡುವಂತಹ ಒಂದು ದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಾಯಿಗಳಿಗೆ ಚಿಕ್ಕ ವಯಸ್ಸಿನಲ್ಲಿ ಟ್ರೈನಿಂಗ್ ಅನ್ನ ಕೊಡ್ಬೋದು, ಅವು ಹೇಳಿದ ಮಾತುಗಳನ್ನ ಕೇಳ್ತಾರೆ. ಆದ್ರೆ 45 ವರ್ಷದ ನಾಯಿಗಳಿಗೆ ಟ್ರೈನಿಂಗ್ ಅನ್ನ ಮಾಡೋದು ಬಹಳಷ್ಟು ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅವು ಆಲ್ರೆಡಿ ಅಗ್ರೆಸಿವ್ ಆಗಿರ್ತವೆ, ಹಾಗೆ ಹೇಳುವಂತಹ ಮಾತುಗಳನ್ನ ಕೇಳೋದಿಲ್ಲ. ದೊಡ್ಡದಾದಂತಹ ಮೇಲೆ ಆ ಒಂದು ನಾಯಿಗಳಿಗೆ ಯಾವ ರೀತಿಯಲ್ಲಿ ಇವರು ಟ್ರೈನಿಂಗ್ ಅನ್ನ ಕೊಡ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಹಾಗೆ ಎಲ್ಲ ಒಂದ್ ಕಡೆ ಇದು ಒಂದ್ ರೀತಿಯಲ್ಲಿ ಗುಡ್ ಐಡಿಯಾ ಅಂತಾನೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ನಾಯಿಗಳನ್ನ ಒಂದು ಶೆಲ್ಟರ್ ಅಲ್ಲಿ ಹಾಕಿ ಅವುಗಳನ್ನ ಅಬ್ಸರ್ವೇಷನ್ ಇಟ್ಟು ಯಾವುದು ಡೇಂಜರಸ್ ನಾಯಿ ಯಾವುದು ಡೇಂಜರಸ್ ನಾಯಿ ಅಲ್ಲ ಅನ್ನೋದು ಕೂಡ ಬಿಬಿಎಂಪಿ ಅಬ್ಸರ್ವ್ ಮಾಡೋದ್ರಿಂದ ಒಂದ್ ಕಡೆ ಇದು ಪ್ಲಸ್ ಆದ್ರೂ ಕೂಡ ಮತ್ತೊಂದು ಕಡೆ ಇದು ಮೈನಸ್ ಅಂತಾನೂ ಹೇಳ್ಬೋದು. ಶರತ್, ಎಸ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.